ಇಂಟ್ರಾಯನ್ ಕೋಟೆ ನಮ್ಮದು. ಮುನೀಂದ್ರ ಬಾಬು ಅಂತ, ವೆಂಕಟರತ್ನಮ್ಮ ಅಂತ ನನ್ನ ಹೆಂಡ್ತಿ. ಮದುವೆ ಮಾಡ್ಕೊಂಡಿರೋದು ಇದು ಬಟ್ಲಲ್ಲಿ ಅಂತ ಪೊಲೀಸ್ ಸ್ಟೇಷನ್. ದೊಡ್ಡವರೆಲ್ಲ ಊರಾಗೆಲ್ಲ ಹೋಗಿ ಮದುವೆ ಮಾಡ್ಕೊಂಡಿರೋದು. ಮತ್ತು ಒಂದು 2 ವರ್ಷ ಆಯಿತು ಮದುವೆ ಮಾಡಿಕೊಂಡು. 2 ವರ್ಷ ಮತ್ತು 1 ವರ್ಷ ಚೆನ್ನಾಗಿದ್ದೀವಿ. ನಾನು ಮತ್ತು ಡ್ರೈವರ್ ಕೆಲಸ ಮಾಡ್ತಾಯಿರೋದು. ನಾನು ಗಾಡಿಗೆ ಹೋಗ್ತಾಯಿರ್ತೀನಿ. ಆವಾಗ ಹೆಂಡ್ತಿ ಎಲ್ಲಿಗಂತ ಅಲ್ಲಿಗೆ ಹೋಗ್ತಾಯಿದ್ರು. ನನಗೆ ಡೌಟ್ ಬಂದು ಫೋನ್ ಮಾಡಿದ್ರೆ, ನೀನು ಯಾರು ಏನು ಅಂತ ಮಾತಾಡ್ತಾರೆ. ಏನು ನೀನು ಯಾಕೆ ಮಾತಾಡಬೇಕು ಆ ಥರ? ನೀನು ಆ ಥರ ಮಾತಾಡಬಾರ್ದು. ನಾನು ಯಾರಿಗತ್ರ ಹೋಗ್ತೀನಿ, ಮತ್ತು ನಿನಗೇನು ಕೆಲಸ ಇಲ್ಲ, ಮಾತಾಡಬಾರ್ದು ನೀನು ಅಂತ ಹೇಳ್ತಾಳೆ. ಅವರಮ್ಮ ಅವರಪ್ಪ ಯಾಕೆ ಡೈಲಿ ಗಲಾಟೆ ಮಾಡ್ಕೊತಾಯಿದ್ರು. ಅವರಮ್ಮ ಅವರಪ್ಪ ಬಂದು ನಮ್ಮ ಮನೇಲಿ ಬಾರಿ, ನಮ್ಮ ಮನೇಲಿ ಇದ್ದಿದ್ರೆ ನೀವು ಚೆನ್ನಾಗಿರ್ತೀರ ಅಂದ್ಬಿಟ್ಟು ಅವರಮ್ಮ ಅವ್ರಪ್ಪ ಕರ್ಕೊಂಡು ಅವ್ರ ಮನೇಲಿದ್ದೆ. ಅವ್ರ ಮನೇಲಿ ಇದ್ದಿದ್ರೆ ಈ ಥರ ಒಬ್ಬ ನೈಟು ಹುಡುಗಿ ನೀನು ಬೇಡ ಬರೀ ಎಲ್ಲ ಕಾಲು ಮೆಟ್ಟು ಎಲ್ಲ ಬಿಚ್ಚಿಬಿಟ್ಟು ಬಿಸಾಕವಳೆ. ನೀನು ಯಾಕಂತ ಬಿಸಾಕಿರೋದಂತೆ. ನೀನು ನನಗೆ ಬೇಡ ಅಂತ. ಯಾಕೆ ಬೇಡ ಅಂತೆ? ನೀನು ನನಗೆ ಬೇಡ ಅಂದರೆ ಬೇಡ, ಡಿವೈಸ್ ಕೊಟ್ಬಿಡು ನೀನು ನನಗೆ ಬೇಡ. ಯಾಕೆ ಬೇಡ ಅಂತ? ನನಗೆ ಬೇಕಂದರೆ ಅದಕ್ಕೆ ಇಲ್ಲ, ನಾನು ಕೊಡೋಕ್ಕಾಗಲ್ಲ, ನನಗೆ ಬೇಕು ಅಂದಿದ್ದಕ್ಕೆ ಈ ನೈಟು 2 ಗಂಟೆಯಲ್ಲೇ ಕಾಲಲ್ಲಿ ಒದ್ಬಿಟ್ಟವಳೆ, ಸೆಂಟ್ರ್ ಪಾಯಿಂಟ್ಗೆ ಒದ್ಬಿಟ್ಟವಳೆ. ಅದು ಇದ್ದಾಗ ಸುಸ್ತಾಗಿ ಬಿದ್ದೋಗಿದ್ದೆ. 6 ಗಂಟೆಗೆ ಮತ್ತು ಬೆಳಗ್ಗೆ ಆವಾಗೇನು ಗೊತ್ತಾಗಿಲ್ಲ. ಬೆಳಗ್ಗೆ ಮನೆಗೆ ಹೋಗಿ ಬರ್ತಾರೆ, ಅಲ್ಲೇ ಗಾಡಿಗೇನೆ ಬಿದ್ದೋಗಿದ್ದೆ. ನೋಡಿದ್ರೆ ಜಾಸ್ತಿ ಇದಾಗೋಗಿತ್ತು. ಆಮೇಲೆ ನಮ್ಮಮ್ಮ ಎಲ್ಲ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡವ್ರೆ. ಅದು ನೋಡಿಬಿಟ್ಟು ಅವ್ರ ಅವರಪ್ಪ ಹೇಳ್ಕೊಟ್ಟವ್ರೆ. ಇವಾಗ ಬಂದು ಇಲ್ಲಿ ನೋಡ್ಕೊಂಡು ಹೋಗವ್ರೆ. ನನ್ನನ್ನು ನೋಡ್ಕೊಂಡು ಹೋಗ್ಬಿಟ್ಟು ಅವತ್ತು ಕೇಸ್ ಆಗಿದ್ದೆ. ನಮ್ಮನ್ನ ಹತ್ರ ಏನೇನೋ ಮಾಡಿಬಿಟ್ಟವ್ರೆ. ನೀನು ಏನೋ ಒಂದು ಡ್ರಾಮಾ ಮಾಡು ಅಂದ್ಬಿಟ್ಟು ಅವರಪ್ಪ ಅಂತ ತಗೊಂಡು ಬಂದಿದ್ದು ಮೇಲೆ ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಪಾಯ್ಸನ್ ಕುಡಿದ್ಬಿಡ್ತೀನಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು ನಮ್ಮಮ್ಮ ಹೊರ್ಟೋಗವ್ರೆ. ಇಲ್ಲಿ ಯಾರೂ ಇಲ್ಲ. ನಮ್ಮಪ್ಪ ಆಕ್ಸಿಡೆಂಟ್ ಆಗಿಬಿಟ್ಟು ನಮ್ಮಪ್ಪ ಎದ್ದೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ನಾನೇ ಎಲ್ಲ ಮಾಡ್ತಾಯಿದ್ದೆ, ಕ್ಲೀನ್ ಎಲ್ಲ ನಾನು ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರೆ. ಇವಾಗ ಮಾತ್ರ ಈ ಥರ ಮಾಡೋರು ಅವರು. ಅವರಪ್ಪನೂ ಈ ಹುಡುಗಿ ಹೇಳ್ಕೊಟ್ಟಿರೋದು. ಅವರಮ್ಮ ಅವರಪ್ಪ, ನೀನು ರೂಮಲ್ಲೇ ಕಾಲಲ್ಲಿ ಓದ್ಬಿಟ್ಟು ಸತ್ತೋಗ್ತಾನೆ, ಈ ಥರ ಮಾಡು ನೀನು. ಈ ಹುಡುಗಿ ಇಲ್ಲ ಅಂದರೆ ಇನ್ನೊಂದು ಮದುವೆ ಮಾಡಿಕೊಡ್ತೀನಿ ನಾನು. ಅವರಮ್ಮನೇ ಎಲ್ಲರ ಮುಂದೆನೇ ಹೇಳವ್ರೆ. ಅವರಪ್ಪ ಊರಿನ ಪಂಚ ಅವರ ಮುಂದೆನೇ ಹೇಳವ್ರೆ, ಇವನಿಲ್ಲ ಅಂದರೆ ಇನ್ನೊಬ್ಬನು ಮಾಡಿಕೊಡ್ತೀನಿ, ಇವನಂತರ ಇನ್ನೊಬ್ಬನು ಇರ್ತಾನೆ ಅಂದ್ಬಿಟ್ಟು ಹೇಳ್ಕೊಟ್ಟವ್ರೆ. ಎಲ್ಲ ಮುಂದೆನೇ ಹೇಳವ್ರೆ ಅವರಮ್ಮ. ನೀನು ಬೇಡ ನಾನು ನನಗೆ ಯಾಕೆ ಏನಂತ ಹೇಳಿದ್ರೆ ಅವೆಲ್ಲ ನಿನ್ಗೆ ಅವಶ್ಯಕತೆ ಇಲ್ಲ. ನೀನು ನನಗೆ ಬೇಡ ಅಂದರೆ ಬೇಡ. ಯಾಕೆ ಏನಂದರೆ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ, ನೀನು ಕೊಟ್ಟು ಬಿಡ್ತೆ. ಇಲ್ಲ ನಾನು ಸಾಯಿಸಾಕ್ತೀನಿ. ನಾನು 2-3 ಸರಿ ಹೇಳಿದ್ರೆ ಏನೋ ಅದು ಸುಮ್ಮನೆ ಆಗಿಬಿಟ್ಟೆ. ಅವ್ರು ಈ ಥರ ಮಾಡ್ತಿಂದ ನೈಟ್ 2 ಗಂಟೆ ಸಾಯಿಸೋಕ್ಕೆ ಟ್ರೈ ಮಾಡವ್ರೆ. ನಾನು ಬಚಾವ್ ಮಾಡಿಕೊಂಡು ಆಚೆ ಕಡೆ ಬಂದುಬಿಟ್ಟೆ. ಆವಾಗ ಅವರು ಆಚೆ ಕಡೆ ಬಂದುಬಿಟ್ಟು ಸುಮ್ಮನೆ ಆಗಿಬಿಟ್ರು. ನಾನು ಇಲ್ಲಿಗೆ ಬಂದುಬಿಟ್ಟೆ ಸರ್.